24% ಅದ. ಯಾಕೆ ಜನರನ್ನು ಬಟ್ಕಾಯಿಸ್ತೀರಿ ನೀವು? ಜನರನ್ನು ನೀವು ನಿಮ್ಮ ಪಾಲಿಸಿ ಮುಖಾಂತರ, ನಿಮ್ಮ ಒಂದು ವರ್ಕಿಂಗ್ ಸ್ಟೈಲ್ ಚೇಂಜ್ ಮಾಡಿಸೋದ್ರ ಮೂಲಕ ರಾಜಕಾರಣದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಚುನಾವಣೆ ಇದ್ದಾಗ ವಿದೇಶಕ್ಕೆ ಓಡಿ ಹೋಗೋದಲ್ಲ. ರಾಹುಲ್ ಗಾಂಧಿ ಚುನಾವಣೆ ಇದ್ದಾಗ ಹೇಗೆ ಇವತ್ತು ನಾವೆಲ್ಲ ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದೀವಿ, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು ಒಂದೊಂದು ರಾಜ್ಯದಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ನಮ್ಮ ಅಮಿತ್ ಶಾ ಅವರು ಎಕ್ಸೆಪ್ಟ್ ಪ್ರೈಮ್ ಮಿನಿಸ್ಟರ್, ಅನೇಕ ರಾಜ್ಯದ ಮಂತ್ರಿಗಳು ಕಷ್ಟಪಡ್ತಾರೆ, ಜನರು ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಎಲ್ಲಾದರೂ ಒಂದು ಕಡೆ ಆದರೂ ಸರಿಯಾಗಿ ಕೂತು ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರಾಯ್ತು, ರಾಹುಲ್ ಗಾಂಧಿ ಅವರಾಯ್ತು. ನಿಮ್ಮ ಪಾಲಿಸಿ ಅಪೀಸ್ಮೆಂಟ್ ಪಾಲಿಸಿ, ಭ್ರಷ್ಟಾಚಾರ, ಇದಕ್ಕೆ ಓಟ್ ಹಾಕ್ಬೇಕು ನಿಮಗೆ. ಕರ್ನಾಟಕದಲ್ಲಿ ನಿಮಗೆ ಅವಕಾಶ ಕೊಟ್ಟರೆ ಏನು ಮಾಡಿದ್ರಿ ನೀವು? ಒಬ್ಬರಾದರೂ ಇಲ್ಲಿ ಇದ್ದವ್ರು ಯಾರಾದರೂ ಹೇಳಿ, ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಯುವ ನಿಧಿ ಬಂದಿದೆ, 5 ಗ್ಯಾರಂಟಿ ಇಂಪ್ಲಿಮೆಂಟೇಷನ್, 5 ಗ್ಯಾರಂಟಿ ಇಂಪ್ಲಿಮೆಂಟೇಷನ್, ಒಂದು ಕಾಳು ಹಾಕಿ ಅನ್ನ ಭಾಗ್ಯದಲ್ಲಿ ಕೊಟ್ಟಿದ್ದಾರೆ ಹೇಳಿ. 5 kg ಅಕ್ಕಿ ಕೊಡ್ತಾ ಇರೋರು ನಾವು. ನಾನೇ ಆಹಾರ ಮಂತ್ರಿ. 2,11,000 ಕೋಟಿ ರೂಪಾಯಿ ಇದೆ ನನ್ನ ಬಜೆಟ್, ನಮ್ಮ ಡಿಪಾರ್ಟ್ಮೆಂಟ್ ಬಜೆಟ್. ನಂದು ಲಾಸ್ಟ್ ಪಾಯಿಂಟು ಗ್ಯಾಸ್ ಬಗ್ಗೆನೂ ಪ್ರಾಬ್ಲಮ್ ಇದೆ. LPG, ಒಟ್ಟಾರೆ ಇಂಧನದಲ್ಲಿ LPG ಪ್ರಾಬ್ಲಮ್ ಇದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬಟ್ ಇಂಡಿಯಾ ಈಸ್ ಮ್ಯಾನೇಜಿಂಗ್ ವೆಲ್. ಇದರಲ್ಲಿ ಗೃಹ ಬಳಕೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ದೋ ದರ್ ಇಸ್ ಎ ಪ್ರಾಬ್ಲಮ್ ಇನ್ ವರ್ಲ್ಡ್ ವೈಡ್. ವೇರ್ ಆ್ಯಸ್ ರಾಹುಲ್ ಗಾಂಧಿ ಸ್ಟೇಟ್ಮೆಂಟು, ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಎಲ್ಲ ನೀವು ನೋಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಪೆಟ್ರೋಲ್ ಸಿಗಲ್ಲ 2 ದಿವಸದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದು ರಾಹುಲ್ ಗಾಂಧಿ ಕ್ಯಾಬಿನೆಟ್ ಪಾರ್ಲಿಮೆಂಟ್ ಹೊರಗಡೆ. ಇವತ್ತಿಗೂ ನಿಮಗೆ ಯಾರಿಗಾದರೂ ಪೆಟ್ರೋಲ್ ಒಂದು ಕಡೆ ಸಿಕ್ಕಿಲ್ಲ ಅಂದರೆ ಹೇಳ್ರಿ ದಾವಣಗೆರೆಯಲ್ಲಿ. ಜಗತ್ತಿನ ಅನೇಕ ದೇಶಗಳಲ್ಲಿ ಪೆಟ್ರೋಲು ರೇಷನ್ ಮಾಡಿದ್ದಾರೆ. ಆದರೆ ಭಾರತ, ಬಿಕಾಸ್ ನಮ್ಮದು ಸ್ಟ್ರಾಟಜಿಕ್ ರಿಸರ್ವ್ 2014 ಇಟ್ ವಾಸ್ 0%, 0 ಲೀಟರ್. ಇವತ್ತು ನಾವು ಭಾರತದಲ್ಲಿ ಭೂಮಿಯ ಒಳಗಡೆ, ಇಲ್ಲೇ ಪಾಡು ಹತ್ರ ಇದೆ, ಉಡುಪಿ ಹತ್ರ, ಹೋಗಿ ನೋಡ್ಕೊಂಬರ್ಬೋದು. ದೂರಿಂದ ತೋರಿಸ್ತಾರೆ, ಯಾಕಂದರೆ ಇಟ್ ಈಸ್ ಅದು ಏನಂತಾರೆ ಅದಕ್ಕೆ, ರಿಸ್ಟ್ರಿಕ್ಟೆಡ್ ಏರಿಯಾ, ಇನ್ಫ್ಲೇಮೇಬಲ್ ತೋರಿಸ್ತಾರೆ. ಗುಡ್ಡದ ಒಳಗಡೆ ಸ್ಟೋರ್ ಮಾಡಿ ಬೇರೆ ಬೇರೆ ಕಡೆ ಇಟ್ಟಿದ್ದಾರೆ. 70 ಡೇಸ್ ಸ್ಟಾಕ್ ನಮ್ಮ ಕಡೆ ಇದೆ. ಪ್ಲಸ್ ಆ 70 ಡೇಸ್ ಸ್ಟಾಕ್ ಇರೋದರ ಜೊತೆಗೆ ನಮ್ಮದು ರಿಫೈನರಿಯಲ್ಲಿ ಸುಮಾರು 2 ತಿಂಗಳ ಸ್ಟಾಕ್ ಇದೆ. ಅದರ ಜೊತೆಗೆ ಬಂದು ವಾಪಸ್ ರಿಪ್ಲೇಸ್ ಆಗ್ತಾಯಿದೆ. ಅಂದರೆ ಕಂಟಿನ್ಯೂಸ್ ಸಪ್ಲೈ ಈಸ್ ಆನ್. ವೇರಾಜ್ LPG ಕೆಲವೇ ದೇಶಗಳಲ್ಲಿದೆ. ನಾವು ಈ ರಿಫೈನ್ ಮಾಡ್ಬೇಕಾದ್ರೆ ಏನು ಗ್ಯಾಸ್ ಉತ್ಪಾದನೆ ಆಗ್ತದೆ, ಆ ಗ್ಯಾಸನ್ನು ಪರ್ಸೆಂಟೇಜ್ ಆಫ್ ಭಾರತದಲ್ಲಿ 50, ಅದನ್ನು ಮೊದಲು 28% ಇತ್ತು. ಈಗ ಅದನ್ನು ಸುಮಾರು 60% ನಾವು ಡೊಮೆಸ್ಟಿಕ್ಲಿ ಪ್ರೊಡಕ್ಷನ್ನು ಥ್ರೂ ಕ್ರೂಡ್ ಆಯಿಲ್ ರಿಫೈನ್ ಮೂಲಕ ಮಾಡ್ತಾಯಿದ್ವಿ. ಸೊ ನಾವು ಕ್ವಶನ್ ಕಮ್ಸ್ ಟು ದಿ ಆಟೋದಲ್ಲಿ ಟೋಟಲ್ಲು ನಮ್ಮ ರಾಜ್ಯದಲ್ಲಿ 372 ಈ ಆಟೋ LPG ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಸೆಂಟರ್ಗಳಿದ್ದಾವೆ. ಅದರಲ್ಲಿ ಸರ್ಕಾರದ್ದು ಆಪರೇಟ್ ಮಾಡ್ತಾ ಇರೋದು 72, 300 ಪ್ರೈವೇಟ್ದವ್ರು ಮಾಡ್ತಾ ಇದ್ದಾರೆ. ಲೈಕ್ ಈ ನಾರಾ, ಜಿಯೋ, ಈ ರೀತಿದವರು. ವರ್ಲ್ಡ್ ವೈಡ್ ಕಾಸ್ಟ್ ಜಾಸ್ತಿ ಆದ್ರಿಂದ ಅವರು ಕಾಸ್ಟನ್ನು ಜಾಸ್ತಿ ಮಾಡಿದ್ದಾರೆ ಮತ್ತು ಕೆಲವರು ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ. ಯಾವುದೇ ಸ್ಟೇಟ್ ರನ್ ಅಂದರೆ OMC, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ, ಭಾರತ ಸರ್ಕಾರದೇನಿದೆ, ಅದರಲ್ಲಿ ಎಲ್ಲಿಯೂ ಶಾರ್ಟೇಜ್ ಇಲ್ಲ. ಅಲ್ಲಿ ರೇಟ್ ಕಮ್ಮಿ ಇದೆ, 89 ರೂಪೀಸ್ ಇದೆ. ಬೇರೆ ಕಡೆ 105ರಿಂದ 120 ರೂಪಾಯಿವರೆಗೂ ಹೋಗ್ತಾಯಿದೆ ಬೇರೆ ಪ್ರೈವೇಟ್ ಕಂಪ್ನಿಯವರು. ಭಾರತ ಸರ್ಕಾರದ ರೇಟ್ ಏರಿಸಿಲ್ಲ ಲಾರ್ಜರ್ ಇಂಟ್ರೆಸ್ಟಲ್ಲಿ. ನಮ್ಮ ಎಕಾನಮಿ ಸ್ಟೇಬಲ್ ಇರೋದ್ರಿಂದ, ನಮ್ಮ ಎಕಾನಮಿ ಬೇಸ್ ಸ್ಟ್ರಾಂಗ್ ಇರೋದ್ರಿಂದ, ಬೇಸಿಕ್ಸ್ ಆರ್ ಸ್ಟ್ರಾಂಗ್ ಇರೋದ್ರಿಂದ ನಾವು ರೇಟ್ ಏರಿಸಿಲ್ಲ. ಸೊ ಹೀಗಾಗಿ OMC ಕಂಪ್ನಿಗಳ ಮುಂದೆ ಆಗ್ತಾಯಿದೆ. ಅದಕ್ಕೆ
there are two options. ಒಂದು ಫಾರ್ ಟೈಮ್ ಬೀಯಿಂಗ್ ನನ್ನ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮಾರ್ಕ್ ಮೈ ವರ್ಡ್ಸ್, ತಾತ್ಕಾಲಿಕವಾಗಿ ನೀವು ಪೆಟ್ರೋಲಿಗೆ ಶಿಫ್ಟ್ ಆದರೆ ಪೆಟ್ರೋಲ್ ವಿಲ್ ಬಿ ಆಲ್ವೇಸ್ ಅವೈಲೇಬಲ್. ಯಾಕಂದರೆ ಭಾರತ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿಟ್ಟಿದೆ. ಪ್ರಧಾನಮಂತ್ರಿಗಳ ಮುಂದೋರಣ ರೀತಿಯಿಂದಾಗಲಿ, ನಮ್ಮ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಪೆಟ್ರೋಲ್ ಅವೈಲೇಬಿಲಿಟಿ ಇರೋದ್ರಿಂದಾಗಲಿ, ನಾವು ಮೊದಲೇ ಪ್ಲ್ಯಾನಿಂಗ್ ಮಾಡಿದ್ದರಿಂದ, ನಾವು ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಮಾಡಿರೋದ್ರಿಂದ ಮಧ್ಯೆ ಏನು ಬೇರೆ ದೇಶದಿಂದ ತರಬೇಕು ಅಂದರೆ ನಮಗೆ ಲಾಜಿಸ್ಟಿಕ್ ಅಂದರೆ ದೂರ ಆಗ್ತದೆ. ಅದು ಬರೋ ತನಕ ಸಮಸ್ಯೆ ಆಗಬಾರ್ದು ಅಂತ ಸ್ಟಾಕ್ ಮಾಡಿ ಇಟ್ಟಿದ್ದು. ಇದೆಲ್ಲರ ಪ್ಲ್ಯಾನಿಂಗದ ಆಧಾರದ ಮೇಲೆ ವಿ ಡೋಂಟ್ ಹ್ಯಾವ್ ಆ್ಯನ್ ಐಔಟ್ ಆಫ್ ಪ್ರಾಬ್ಲಮ್, ಒಂದು ಸ್ವಲ್ಪನೂ ಸಮಸ್ಯೆ ನಮಗಿಲ್ಲ. ಆದರೆ LPG ರಿಸೋರ್ಸಸ್ ಆರ್ ವೆರಿ ವೆರಿ ಲಿಮಿಟೆಡ್ ಇನ್ ದಿ ವರ್ಲ್ಡ್ ವೈಡ್. ಮತ್ತು ಈಗ ಕಾಸ್ಟೂ ಜಾಸ್ತಿ ಆಗಿರೋದ್ರಿಂದ ಆಟೋ LPG ಸಮಸ್ಯೆ ಇದೆ. ದೆರ್ ಆರ್ ಟು ಆಪ್ಷನ್ಸ್. ತಾತ್ಕಾಲಿಕವಾಗಿ ಅವರು ಶಿಫ್ಟ್ ಮಾಡ್ಬೋದು, ಇಲ್ಲ ಅಂದರೆ ನಮ್ಮ OMC ಮಾರ್ಕೆಟ್ನಲ್ಲಿ ಕ್ಯೂ ಇದೆ. ಬಿಕಾಸ್ ಎಲ್ಲ OMC ಮಾರ್ಕೆಟಿಗೆ ಬರ್ತಾಯಿದ್ದಾರೆ, ಅಂದರೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿ, ಸರ್ಕಾರದ ಕಂಪನಿಗಳಿಗೆ ಬರ್ತಾಯಿದ್ದಾರೆ. IOCL, BPCL, HPCL ಇಲ್ಲಿ ಬರ್ತಾಯಿದ್ದಾರೆ. ಇಲ್ಲಿ ನಾವು ಸ್ಟಾಕ್ ಇದೆ, ಬಟ್ ಬಿಕಾಸ್ 372 ಪೆಟ್ರೋಲ್ ರಿಟೇಲ್ ಔಟ್ಲೆಟ್ಗೆ, ಗ್ಯಾಸ್ ರಿಟೇಲ್ ಔಟ್ಲೆಟ್ಗೆ ಬರ್ತಾ ಇದ್ದಾರೆ. ಹಾಗಾಗಿ ಭಾರತ ಸರ್ಕಾರ ಸಂವೇದನಾಶೀಲವಾಗಿದೆ. ಆಟೋ ಚಾಲಕರ ಸಮಸ್ಯೆಯೂ ನಮಗೆ ಭಾಳ, ನಾವು ಅತ್ಯಂತ ಸಹಾನುಭೂತಿಯಿಂದ ನಮಗಿದೆ. ಆ ಕಾರಣಕ್ಕಾಗಿಯೇ ನಾವು ರೇಟ್ ಜಾಸ್ತಿ ಮಾಡಿಲ್ಲ. ನಾವು ರೇಟ್ ಜಾಸ್ತಿ ಮಾಡಿದರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ಅದು ಕನಿಷ್ಠ ಇನ್ನೊಂದು 100-150 ಗ್ಯಾಸ್ ರಿಟೇಲ್ ಔಟ್ಲೆಟ್ಗಳು ಫಂಕ್ಷನಿಂಗ್ ಶುರು ಮಾಡ್ಬೋದು. ಆದರೆ ನಾವು ಮಾಡಿಲ್ಲ, ಯಾಕಂದರೆ ಆಟೋದವರಿಗೆ ತೊಂದರೆ ಆಗಬಾರ್ದು ಅಂತ. ಬೇರೆದವರು, ಪ್ರೈವೇಟ್ದವರು ಮಾಡಿರೋದ್ರಿಂದ ಎಲ್ಲ ರಶ್ ಇಲ್ಲ ಆಗ್ತಾಯಿದೆ. ಸೊ ಹೀಗಾಗಿ ನಾವು ಎಲ್ಲೂ LPG ಪ್ರಾಬ್ಲಮ್ ಇಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ಆದರೆ ಇಟ್ ಈಸ್ ಬೀಯಿಂಗ್ ಫಾರ್ ಮನೆಗಾಯಿತು, ಇವನ್ ಕಮರ್ಷಿಯಲ್ ಲೈಕ್ ಆಟೋ, ಹೋಟೆಲ್ಗೆ 70% ನಾವು ಮೊದಲೇ, ಬಿಕಾಸ್ ಆಲ್ ಆಫ್ ಎ ಸಡನ್ ಸ್ಟಾಪ್ ಆದ ನಂತರ ನಮಗೆ ಸಮಸ್ಯೆ ಎಲ್ಲ ಜಗತ್ತಿನಲ್ಲಿದ್ದಂತೆ ನಮಗೂ ಆಗ್ತದೆ ಅಂತ ಅನಿಸಿದಾಗ ನಾವು ಇನಿಷಿಯಲಿ ಕಮರ್ಷಿಯಲ್ ಕಮ್ಮಿ ಮಾಡಿದ್ವಿ. ನಾವು ಇಟ್ ಈಸ್ ಇನ್ಕ್ರೀಸ್ ಟು 70%. ನೀವು ಇವತ್ತು ದಾವಣಗೆರೆಯಲ್ಲಿ ಯಾವುದಾದ್ರೂ ನಮ್ಮ ಸರ್ಕಾರಿ ಕಂಪ್ನಿಗಳದ್ದು HPCL, IOCL, HPCL, BPCLದ್ದು ಗ್ಯಾಸ್ ಔಟ್ಲೆಟ್ ಇದ್ದರೆ ಚೆಕ್ ಮಾಡುವುದು. ಗ್ಯಾಸ್ ಈಸ್ ಅವೈಲೇಬಲ್, LPG ಈಸ್ ಅವೈಲೇಬಲ್. ಹಾಗಾಗಿ ಇದರಲ್ಲಿ ಕೂಡ ಪಾಲಿಟಿಕ್ಸ್ ಮಾಡೋದು, ಕೇಂದ್ರ ಸರ್ಕಾರ ಬೈಯೋದಲ್ಲ. ನೀವು ಹೇಗೆ ನಡೆಸಿದ್ರಿ 2008ರಲ್ಲಿ ಕ್ರೈಸಿಸ್ ಬಂದಾಗ, ವೀರಪ್ಪ ಮೊಯ್ಲಿಯವ್ರ ಸ್ಟೇಟ್ಮೆಂಟ್ ಇವತ್ತಿಗೂ ಆನ್ಲೈನ್ದಲ್ಲಿ ಲಭ್ಯ ಇದೆ. ಮನಮೋಹನ್ ಸಿಂಗ್ ಅವರು ಹೇಳಿದರು, ದುಡ್ಡು ಗಿಡದಲ್ಲಿ ಬೆಳೆಯೋದಲ್ಲ, ಹೀಗಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ರೇಟ್ ಜಾಸ್ತಿ ಮಾಡ್ತಾಯಿದ್ದೀವಿ ಅಂತ. ನೀವು ಕ್ರೈಸಿಸ್ ಹೆಂಗೆ ಮಾಡಿದ್ರಿ? ಆವಾಗ ಅವೈಲೇಬಲ್ ಇದ್ದು ನಿಮ್ಮದು ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ನೀವು ಕೆಟ್ಟ ಸ್ಥಿತಿಗೆ ತಂದಿದ್ರಿ. ಇವತ್ತು ಜಗತ್ತಿನೊಳಗೆ ಅವೈಲೇಬಲ್ ಇಲ್ಲ. ಆದರೆ ನಾವು ಪೆಟ್ರೋಲ್, ಡೀಸೆಲ್ ಮತ್ತು ಉಳಿದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಅವೈಲೇಬಲ್ ಮಾಡೀವಿ. LPG ಇದೆ ನ್ಯಾಚುರಲ್ ಪ್ರಾಡಕ್ಟ್ ವಿಚ್ ಈಸ್ ನಾಟ್ ದೇರ್ ಇನ್ ಇಂಡಿಯಾ. ನಾವು ಅದನ್ನು ರಿಫೈನರಿ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡಿ ನಿಯರ್ಲಿ ಅಬೌಟ್ 60% ಭಾರತದಲ್ಲಿ ಇವತ್ತು ತಯಾರು ಮಾಡ್ತಾಯಿದ್ವಿ. 40% ವಿ ಆರ್ ಇಂಪೋರ್ಟ್ ಡಿಪೆಂಡೆಂಟ್. ಈ ಸಂಗತಿಯನ್ನು ಅರ್ಥ ಮಾಡಿಕೊಂಡು ನಾವು ವಿಶೇಷವಾಗಿ ರಿಕ್ಷಾ ಡ್ರೈವರ್ಸ್ ಬಗ್ಗೆ, ಆಟೋ ರಿಕ್ಷಾ ಡ್ರೈವರ್ಸ್ ಬಗ್ಗೆ ನಮಗೂ ಸಹಾನುಭೂತಿ ಅಷ್ಟೇ ಇದೆ. ಹಾಗಾಗಿ ಎಲ್ಲ ಈ ನಮ್ಮ ಸರ್ಕಾರಿ OMC ಕಂಪನಿಗಳ ರಿಟೇಲ್ ಔಟ್ಲೆಟ್ನಲ್ಲಿ ಗ್ಯಾಸ್ ಅವೈಲೇಬಲ್ ಮಾಡಿದ್ವಿ. ಥ್ಯಾಂಕ್ ಯು.